ಕುಡಿದ್ರೆ ಕೋಲ್ಡು ಕಫ್ ಆಗಿ ಸತ್ತೋಗಿಬಿಡ್ತಾರೆ, ಉಸಿರಾಡಲಾರ್ದು ಸತ್ತೋಗಿಬಿಡ್ತಾರೆ. ಆದ ಕಾರಣ ಅವ್ರು ಕುಡಿಬಾರ್ದು. ವಾಯು ಅಷ್ಟೇ, ಗಾಳಿ ನೀರು ಬಿಟ್ಟರೆ ಏನಾಗ್ತದೆ, ಕೆಟ್ಟೋಗಿಬಿಡ್ತದೆ ಗಾಳಿ. ಅದಕ್ಕೆ ಅದು ಆಕಾಶದವರೆಗೆ ನೀರು ಬೇಕೇ ಆಗಿಲ್ಲ. ಅಗ್ನಿ ರಾಶಿಯವರು ಅವ್ರು ಕುಡಿಬಹುದು. ಅಗ್ನಿ ರಾಶಿ ಮೇಷ, ಸಿಂಹ, ಸೂರ್ಯ, ಇದಕ್ಕೆ ಕುಜ, ಅಗ್ನಿ ಅಂತ ಅಂಗಾರಕ ಕುಜ, ಮತ್ತು ಧನಸ್ಸು ಅದು ಅಗ್ನಿ ರಾಶಿ. ವಾಯು ರಾಶಿಗಳು ಅಗ್ನಿ ಆದ್ಮೇಲೆ ಪೃಥ್ವಿ ಆದ್ಮೇಲೆ ವೃಷಭ, ಕನ್ಯಾ ರಾಶಿ, ಮಕರ, ಇವು ಪೃಥ್ವಿ ರಾಶಿ. ಈಗ ಇದು ಕೂಡ ಬರ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಸರಿ ಸರ್. ಇದ್ರೆ ಇವು ಪೃಥ್ವಿ ರಾಶಿಗಳು ಮಾಡ್ಬೋದು. ಉಳಿದ ರಾಶಿಗಳಿಗೆ ನೀರು ಕುಡಿಬಾರ್ದು. ಅಂತ ಕರ್ಕ ರಾಶಿಯವ್ರು ಕುಡಿದ್ರೆ ಏನಾಗ್ತದೆ, ನೀರು ಇದೆ ಜೌಗು ಪ್ರದೇಶ ಮೊದಲೇ ನೀರೆಲ್ಲ ಹರಡಿರ್ತದೆ. ನೀರು ಹಾಕಿದ್ರೆ ಇನ್ನೇನಾಗ್ತದೆ, ಸತ್ತೋಗಿ ಬಿಡ್ತಾರೆ ಅವರು. ಲಂಗ್ಸ್ನಾಗ ನೀರು ತುಂಬಿಬಿಟ್ಟು ಉಸಿರಾಡೋದಂಗೆ ಸತ್ತೋಗಿ ಬಿಡ್ತಾರೆ, ಕಾಯಿಲೆಗಳು ಬರ್ತಾವೆ. ಆದ ಕಾರಣ ಅವ್ರು ಕುಡಿಬಾರ್ದು. ಈಗ ಗೊತ್ತಾಯ್ತಿಲ್ಲ, ನಾನು ಹೇಳಿದ್ಮೇಲೆ ಉದಾಹರಣೆಗಳು ಎತ್ತವ ಕೊಡ್ತೀನಿ, ಸರಳವಾಗಿ ಎಲ್ಲರಿಗೂ ತಿಳಿದಿರ್ಬೇಕು. ನಾನು ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಈಗ ಗೊತ್ತಾಯ್ತು ನಿಮ್ಗೆ, ಬೇಕಿದ್ರೆ ಬರ್ಕೊಡ್ತೀನಿ ನಿಮ್ಗೆಲ್ಲರಿಗೂ. ನಿಮ್ಮ ಮನೆಗೆ ಯಾರ್ಯಾರು ಕೆಳಕಾಲಸಿ ಯಾರೋ ಅವ್ರು ನೀರು ಕುಡಿಬಾರ್ದು, ಹೆಚ್ಚಿಗೆ ಕುಡಿಬಾರ್ದು. ನೀರು ಕುಡಿಬೇಕು ಅಷ್ಟು. ಸ್ವಲ್ಪ ನೀರು ಯಾವ ಕಾಸಿಗಳನ್ನು ಕುಡಿದ್ರೆ ಚಲೋದು. ನಮ್ದು ಯಾವ್ದು ಹೇಳಿದ್ರಿ ನೀವು ಅವತ್ತು? ಮಿಥುನ ರಾಶಿನ? ಮಿಥುನ ರಾಶಿ ಅವತ್ತು ನೀವು ಏನೋ ಹೇಳಿದ್ರಿ. ಮಿಥುನ ರಾಶಿ, ಮಿಥುನ ರಾಶಿ, ವಾಯು ರಾಶಿ. ನಿಮಗೂ ನೀರು ಬೇಕಾಗಿಲ್ಲ? ಇಲ್ಲ, ಅಷ್ಟೇ. ಕರ್ಕ ರಾಶಿಗೆ ಬೇಕಾಗಿಲ್ಲ. ಗೊತ್ತಿದ್ರೆ ಪೃಥ್ವಿ, ವಾಯು, ಆಕಾಶ, ಇದು ಅಗ್ನಿ. ಅಲ್ಲ, ಅಗ್ನಿ ಅಲ್ರಿ, ಅಗ್ನಿ ಕುಡಿಬೇಕು. ಒಟ್ಟು ಆಕಾಶ ರಾಶಿಗಳು ಯಾವ ಸರ್ ಹೇಳಿದ್ದು? ಆಕಾಶ ರಾಶಿಗಳು, ಆಕಾಶ ಸಂಬಂಧಪಟ್ಟ ಧನಸ್ಸು ಒಂದೇ. ಅದು ಅಗ್ನಿ ರಾಶಿ ಆದ್ರೂ ಕೂಡ ಆಕಾಶ ರಾಶಿ ಅದು. ಅದಕ್ಕೆ ಕುಡಿಬಾರ್ದು ನಾವು ಹೇಳತ್ತು. ಇವೆರಡಕ್ಕೂ ಕುಡಿಬಹುದು ಬೇಕಾದ್ರೆ. ಇನ್ನು ಮೀನ ರಾಶಿಗೆ ನೀವು ಯಾರೇನು ಕೇಳಿದ್ರೆ ನಾನು ಯಾವಾಗ ಹೇಳ್ತೀನಿ, ನಾನು ಮೀನ ರಾಶಿಯವ್ರು ಬೆಳಿಗ್ಗೆ ತುಂಬ ಕುಡಿಬೇಕು, ಇದ್ರೆ ಸತ್ತೋತಾರ ನೀರು ಇರಲೇಬೇಕು. ಯಾಕಂತ ಕೇಳ್ರಿ, ಅಲ್ಲಿ ಏನ್ ತೋರಿಸ ಚಿತ್ರ ಹೇಳಿ. ಮೀನ, ಅದೇ ಮೀನು ನೀರು ಬೇಕೇ ಬೇಕು. ಬೇಗ ಇವತ್ತು ಹಾಕಿದ ನೀರು ನಾಳೆ ಇಟ್ಟರು ಸತ್ತೋತಾವ. ಯಾಕಂದ್ರೆ ಅದು ಆಕ್ಸಿಜನ್ ಆಗಿ ಇರ್ತದೆ, ಆಕ್ಸಿಜನ್ ಇದಿಲ್ಲ ಅದಾಗ ಆಕ್ಸಿಜನ್ ತಗೋತಾವ. ಹೊಸ ನೀರು ಬಿಡ್ಬೇಕು, ಮತ್ತೆ ಹೊಸ ನೀರು ಬಿಡಬೇಕು, ದಿನನಿತ್ಯ ಚೇಂಜ್ ಮಾಡ್ಬೇಕು. ಗೊತ್ತೇ ಮೀನ್ ಸಾಕೋದು ಕಷ್ಟ ಗಣೇಶ್. ಅದು ಮನೆಯಲ್ಲೆಲ್ಲ ಇಡ್ತಾರಲ್ಲ ಎಕ್ವೇರಿಯಂ, ಹೇಳ್ದಂಗೆ ದಿವಸ ಚೇಂಜ್ ಮಾಡ್ಬೇಕು. ಮಾಡೋದೇ ಇಲ್ಲ, ಅದು ಕಲರ್ ಎಲ್ಲ ಆಗಿ ಹೋಗಿ ಸತ್ತೇ ಹೋಗ್ಬಿಡುತ್ತೆ. ಆಕ್ಸಿಜನ್ ತಗೊಂತಾವು. ಕಪ್ಪೆಗಳು ಅಲ್ಲಿ ಜಲರಾಶಿಗಳೆಲ್ಲ ಆಕ್ಸಿಜನ್ ಬೇಕೇ ಬೇಕು. ಅವು ನೀರು ತಗೊಂಡು ಆಕ್ಸಿಜನ್ ತಗೊಂಡು ಹೈಡ್ರೋಜನ್ ಬಿಡ್ತಾವ. ಇಷ್ಟು ವ್ಯವಸ್ಥೆ ಇದೆ ಅಲ್ಲಿ, ಗೊತ್ತಾಯ್ತಿರಲ್ಲ. ಅದು ನಾಳೆ ಹೇಳ್ತೀನಿ, ಕರ್ಕ ರಾಶಿಯವರಿದ್ರೆ ನೀರು ಹೆಚ್ಚಿಗೆ ಕುಡಿಯುವಿ. ಸ್ವಲ್ಪ ಬೆಚ್ಚಗೆ ಕುಡಿದ್ರೆ ಚಲೋದವು. ಬೇಸಿಗೆ ಹಂಗೆ ಕುಡಿದ್ರೆ ನಡೀತದ, ಮಳೆಗಾಲದಾಗ ಚಳಿಗಾಲದಾಗ ಸ್ವಲ್ಪ ಬೆಚ್ಚ ನೀರು ಕುಡಿದ್ರೆ ಚಲೋದು. ಇಲ್ಲಾಂದ್ರೆ ಕಾಯಿಲೆ ಬಂದ್ಬಿಡ್ತಾವೆ. ಎಷ್ಟೋ ಮಂದಿ ಹುಡುಗರಿಗೆ ನೋಡ್ತೀರಿ ಅಲೋಪತಿಯಲ್ಲಿ ಔಷಧಿ ಇಲ್ಲ, ಭಾಳ ಒಜ್ಜಾಡುತ್ತಾರೆ. ಜ್ವರ ಬರ್ತಾವೆ, ಜ್ವರ ಬಂದ್ಗಳಿಗೆ ಪ್ಯಾರಾಸಿಟಮಾಲ್. ಜ್ವರ ಆದರೆ ಟೆಂಪ್ರೇಚರ್ ಜಲರಾಶಿನ ಎದುರಿಸಕ್ಕೆ ಅದು ಜ್ವರ ಬರ್ತವೆ, ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಅವ್ರಿಗೆ ಜ್ವರ ಅಂದ್ರೂ ಪ್ಯಾರಾಸಿಟಮಾಲ್ ಕೊಟ್ಬಿಡ್ತಾರೆ. ಹುಡುಗರು ಸತ್ತೋತಾರೆ ಎಷ್ಟೋ ಗೊತ್ತಾರೆ. ಹಾಗೆ ಗೊತ್ತಾಯ್ತಿಲ್ಲ ನಿಮ್ಗೆ? ಹೇಳ್ತೀನಿ, ನಿಮ್ಗೆ ಅಸಲ್ ಬಗ್ಗೆ ಹೇಳ್ತೀನಿ, ಭಾಳ ಹೇಳ್ತೀನಿ ನಿಮ್ಗೆಲ್ಲ. ಯಾಕಂದ್ರೆ ನನಗೆ ಸಿಕ್ಕಿದ್ರೆ ನನಗೆ ಭಾಳ ಇದಕ್ಕೆ ನನ್ನಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲ ನಾನು. ಇದು ಯಾರಿಗೆ ಗೊತ್ತಿಲ್ಲ ಇವಾಗ, ಏನು ಗೊತ್ತಿಲ್ಲ ಯಾರಿಗೆ. ನೀರು ಮೇಲೆ ಕುಡಿತಾರೆ ಅಂತ ತಿಳ್ಕೊಂಡ್ಬಿಡುವಾಗ ಅವ್ರು ಮೀನ ರಾಶಿಯವರು ಇರ್ತಾರೆ. ಯಾಕಂದ್ರೆ ನೀರು ಬೇಕೇ ಬೇಕು. ನೀರು ಇರ್ಲಾದ್ರೆ ಹೆಂಗೆ ಇರ್ತದೆ? ಅದು ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಬೇಕಲ್ವ, ಹೊಸ ನೀರು ತಗೊಂತಾ ಇರಬೇಕು. ಹೌದು, ಆಚೆ ಹೋಗ್ತಾ ಇರ್ತಾವೆ, ಚೇಂಜ್ ಆಗಿ ಮಾಡ್ಬೇಕಂದ್ರೆ ಅದು ಆಕ್ಸಿಜನ್ ಎಲ್ಲ ಕುಡಿದ್ಬಿಟ್ಟಿರ್ತಾವೆ, ತಗೊಂಡ್ಬಿಟ್ಟಿರ್ತಾವೆ. ಅವು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟಿರ್ತಾವ, ನೀರೆಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತವೆ. ಸರ್ ನಿಮ್ಮ ಅನುಭವದಲ್ಲಿ ಆ ರಾಶಿಯವರು ಅದೇ ಗುಣ ಇರ್ತದೆ, ನೀವು ಪಕ್ಕ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ? ನನಗೆ ಬಹಳಷ್ಟು ಗೊತ್ತಿದೆ. 190 ಜನ ಹಂಗೆ ಇರ್ತಾರಲ್ಲ? ಹೌದು, ಆದ್ರೆ ಏನು ಜ್ಯೋತಿಷ್ಯರಿಗೆ ಹೇಳ್ಯಾರ ಅದಂಗೆ ಹಂಗೆ ಇರ್ತಾರಲ್ಲ ಸರ್? 99% ಹಂಗೆ ಇರ್ತಾರೆ. ನಾನು RSSಗೆ ಹೋಗಿ ನಾನು ಗೊತ್ತಿದ್ದಿಲ್ಲ. ನನಗೆ RSS ಅಂದ್ರೆ ಏನು ಗೊತ್ತಿದ್ದಿಲ್ಲ. ಹೊಸದಾಗಿ ಬಂದಾಗ ಅವ್ರಿಗೆ ಹೋಗಿ ಮೊದಲೇ ಫಸ್ಟ್ ಹೇಳಿದೆ ನಾನು, ನೋಡಿ ಈ ಪ್ರಜಾಪ್ರಭುತ್ವ ದೇಶಕ್ಕೆ ಒಗ್ಗುದಿಲ್ಲ, ಎಲ್ಲರೂ ಭ್ರಷ್ಟರಾಗಿ ಹೋಗಿಬಿಡ್ತಾರ. ಎಲೆಕ್ಷನ್ ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಭ್ರಷ್ಟತೆ, ಜಾತೀಯತೆ, ಎರಡೇ ಅದು ಆಳೋದು.
ಇವರೆಲ್ಲ ಆಳೋದು ಅವೆಲ್ಲೇ ಜಾತಿ ಭ್ರಷ್ಟತೆ. ಜಾತೀಯತೆ ಮಾಡ್ತಾರೆ, ಇಲ್ಲ ಭ್ರಷ್ಟತೆ ಮಾಡ್ತಾರೆ. ಅದಿಲ್ಲ ನಡೆಯದೆ ಒಂದು ಔಷಧಿ ಈ ಕಡೆ ಹೊಡೆದಿಲ್ಲ. ಹೌದೌದು. ವೇದ ಹೇಳ್ತದ, ತೇನ ವಿನ ತೃಣಮಪಿನ ಚಲತಿ, ಆತನ ಅಪ್ಪಣೆ ಇಲ್ಲದೆ ಹುಲ್ಕಟ್ಟಿ ಕೂಡ ಅಲಗಾಡೋದಿಲ್ಲ. ನಾನು ಹೇಳ್ತೀನಿ, ಪ್ರಜಾಪ್ರಭುತ್ವ ಭ್ರಷ್ಟತೆ ಜಾತೀಯತೆ ಇಲ್ಲದೆ ಹುಲ್ಕಟ್ಟಿ ಕೂಡ ಅಲಗಾಡೋದಿಲ್ಲ. ಅದಿಲ್ಲ ಅಂದ್ರೆ ಯಾವ ಕೆಲಸ ಆಗ್ಬೇಕಾದ್ರೆ ಇವೆರಡೂ ಇದ್ದೇ ಇರ್ತದ. ಎರಡೂ ಇರ್ತಾವ, ಒಂದೊಂದು ಇರ್ತಾವ. ಹೇಳಿದ್ರೆ ಬರ್ತೀನಿ. ಮಸನ್ ಬಗ್ಗೆ ಹೇಳ್ತೀನಿ ನಿಮ್ಗೆ, ಭಾಳ ಉಪಯುಕ್ತ ಅದದು. ನೀವು ಕೇಳ್ತಿಲ್ಲ, ನನಗೆ ಭಾಳ ಸಂತೋಷ ಆಯ್ತು. ಏನು ಕೇಳೋಕ್ಕೆ ತಯಾರಿಲ್ಲ. ನಮ್ಮ ಮನೆ ವಾರಕ್ಕೆ ಹೋದ್ರೆ ನಮ್ಮ ಮನೆ ಸರ್, ನಮ್ಮ ಮನೆ ಹೆಂಡತಿ ಮಕ್ಕಳು ಸ್ವಲ್ಪ ಒಳ್ಳೆ ವಿಷಯ ಹೇಳಿ ಸರ್ ಮಕ್ಕಳಿಗೆ. ನಮ್ಮ ಮಕ್ಕಳು ತುಂಬಾ ಖುಷಿ ಆಗುತ್ತೆ ನಮ್ಮ ಮಕ್ಕಳು ನೋಡಿದ್ರೆ. ಆಯ್ತು ಮನೆಗೆ ಹೋದಾಗ ಹೇಳ್ತೀನಿ, ಮನೆಗೆ ಇರ್ತಾರೆ ಒಂದು ಅವ್ರ ರಾಶಿ ಹೇಳ್ತೀನಿ, ಅವ್ರಿಗೆ ಏನು ಮಾಡ್ಬೇಕಂಬ ಹೇಳ್ತೀನಿ. ಎಲ್ಲರಿಗೂ ನೀವು ನಾನು ಸುಮ್ಮನೆ ಬರೋದಿಲ್ಲ. ಅಲ್ಲ, ನೀವು ಮಕ್ಕಳು ಬೇರೆ ಒಳ್ಳೆ ಒಳ್ಳೆ ಸುದ್ದಿ ಹೇಳ್ಕೊಡಿ ಸಾಕು. ನೀರು ಕುಡಿದ್ರೆ ಸಾಕು, ನಾನು ಏನನ್ನು ಒಂದು ಹೇಳಿ ಬರ್ತಾವ್ರಿ. ಸರಿ, ಸಂತೋಷ. ಓಕೆ.